ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಭಾಗ 2ರಲ್ಲಿ ಬರುವ ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ಕೆ ಮಾಡಿದ ವೀರಲವ ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಪದ್ಯವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಪೂರ್ವದ ಒಂದು ಸ್ವಲ್ಪ ಕಥೆಯನ್ನು ತಿಳಿದುಕೊಂಡು ಆಮೇಲೆ ಪದ್ಯದ ಪ್ರವೇಶ ಅಂದರೆ ಒಳಗಡೆ ಪ್ರವೇಶ ಮಾಡೋದ್ರಿಂದ ನಮಗೆ ಪದ್ಯ ಬೇಗ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಪೂರ್ವಕತೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ರಾಮ ತನ್ನ ಹೆಂಡತಿಯಾದ ಸೀತೆಯನ್ನು ಬಿಟ್ಟು ಬರಲು, ತುಂಬು ಗರ್ಭಿಣಿಯಾದ ಸೀತೆಯನ್ನು ಬಿಟ್ಟು ಬರಲು ಲಕ್ಷ್ಮಣನಿಗೆ ಆದೇಶವನ್ನು ನೀಡ್ತಾನೆ. ಅಣ್ಣನ ಆದೇಶದಂತೆ ಲಕ್ಷ್ಮಣ ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುತ್ತಾನೆ. ಅಷ್ಟೇ ಅಲ್ಲ, ರಾಮನಿಗೆ ಇನ್ನೊಂದು ದೋಷ ಇದೆ ಅಂತ ಅವನೇ ತಿಳ್ಕೊಂಡಿರ್ತಾನೆ. ಯಾವುದಂತಂದರೆ, ರಾವಣನನ್ನು ಕೊಂದಂತಹ ಬ್ರಹ್ಮ ಹತ್ಯಾ ದೋಷ ನನಗೆ ತಗಲಿದೆ ಅಂತ ತಿಳ್ಕೊಂಡಂತಹ ರಾಮ ಮಹರ್ಷಿಗಳಲ್ಲಿ ವಿಚಾರವನ್ನು ಮಾಡಿದಾಗ ಅವರು ಹೇಳ್ತಾರೆ, ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ನಿನಗೆ ನಿನ್ನ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎನ್ನುವುದನ್ನು ಹೇಳ್ತಾರೆ. ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಮಾಡಿ ಆ ಅಶ್ವಮೇಧ ಯಾಗದಿಂದ ಪೂಜಿಸಲ್ಪಟ್ಟಂತಹ ಕುದುರೆಯ ಹಿಂಬಾಲಕರಾಗಿ ಶತ್ರುಘ್ನನ ಜೊತೆಗೆ ಕುದುರೆಯನ್ನು ಕಳಿಸಿಕೊಡ್ತಾನೆ. ಆ ಕುದುರೆಯು ದೇಶಗಳನ್ನೆಲ್ಲ ಸುತ್ತುತ್ತಾ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತದೆ. ಇಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ರಾಮನ ಹೆಂಡತಿಯಾದ ಸೀತೆ ಅವಳಿ ಮಕ್ಕಳಿಗೆ ಜನ್ಮವನ್ನು ಇಟ್ಟಿರ್ತಾಳೆ. ಆ ಮಕ್ಕಳ ಹೆಸರು ಲವ ಮತ್ತು ಕುಶ. ಆ ಮಕ್ಕಳು ಋಷಿಗಳ ಆಶ್ರಮದಲ್ಲಿ ಬೆಳೆದರೂ ಸಹ ತಮ್ಮಲ್ಲಿ ಹರಿಯುತ್ತಿರುವ ಕ್ಷತ್ರಿಯರ ರಕ್ತ, ಅದೊಂದು ಹುಮ್ಮಸ್ಸು ಆ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಹೀಗೆ ವಾಲ್ಮೀಕಿ ಮಹರ್ಷಿಗಳು ಒಂದು ದಿನ ವರುಣದೇವ ಕರೆದ ಎಂದು ವರುಣನ ಲೋಕಕ್ಕೆ ಹೋಗಿರ್ತಾರೆ. ಆವಾಗ ಲವನಿಗೆ ಆ ಋಷಿಗಳ ಆಶ್ರಮದ ವನವನ್ನು, ಸುತ್ತಮುತ್ತಲ ಪ್ರದೇಶವನ್ನು ಎಲ್ಲವನ್ನ ನೋಡಿಕೊಳ್ಳುವುದಕ್ಕೆ ಹೇಳಿ ಹೋಗಿರ್ತಾರೆ. ಯಾವುದೇ ರೀತಿಯ ಹಾನಿಯಾಗದ ಹಾಗೆ ನೋಡ್ಕೊಳ್ಳಪ್ಪ ನೀನು ಅಂತ ಹೇಳಿ ಲವನಿಗೆ ಒಂದು ಆದೇಶವನ್ನು ಕೊಟ್ಟು ವಾಲ್ಮೀಕಿ ಮಹರ್ಷಿಗಳು ವರುಣನ ಲೋಕಕ್ಕೆ ಹೋಗಿರ್ತಾರೆ. ಆಗ ಲವನು ತನ್ನ ಸ್ನೇಹಿತರ ಜೊತೆಗೆ ಆಟ ಆಡ್ತಾ ಆ ವನವನ್ನೆಲ್ಲ ನೋಡ್ಕೊಳ್ತಾ, ಆ ಆಶ್ರಮವನ್ನು ನೋಡ್ಕೊಳ್ತಾ ಆಟ ಆಡ್ತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಈ ರಾಮನ ಅಶ್ವಮೇಧದ ಕುದುರೆಯು ಆ ಋಷಿಗಳ ಆಶ್ರಮಕ್ಕೆ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ಬಂದು ಆ ವನದಲ್ಲಿರುವ ಹಸಿರು ಹುಲ್ಲನ್ನು ಕಂಡು ಆ ಹುಲ್ಲಿಗೆ ಆಶೆಯನ್ನು ಪಟ್ಟು ಹುಲ್ಲನ್ನು ತಿನ್ನಬೇಕು ಅನ್ನೋ ಉದ್ದೇಶದಿಂದ ಆ ವನದೊಳಗಡೆ ಪ್ರವೇಶವನ್ನು ಮಾಡಿ ಅಲ್ಲಿರುವ ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಆ ವನವನ್ನೆಲ್ಲ ಹುಲ್ಲಿನ ಆಶೆಯಿಂದ ಆ ವನದಲ್ಲಿರುವ ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ತುಳಿತಾ ಹುಲ್ಲನ್ನು ತಿಂತಾ ಇರುತ್ತೆ. ಇದನ್ನು ದೂರದಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಆಟ ಆಡ್ತಾ ನೋಡಿದ ಲವನು ಸಿಟ್ಟಿನಿಂದ ಆ ಕುದುರೆಯ ಹತ್ತಿರ ಬರ್ತಾನೆ. ಬಂದಂತಹ ಲವ ಏನು ಮಾಡ್ದ, ಮತ್ತು ಕುದುರೆಯನ್ನು ಕಟ್ಟೆ ಹಾಕಿದ್ನೋ ಇಲ್ಲವೋ, ಏನಾಯಿತು ಅನ್ನೋದೇ ಮುಂದಿನ ವಿಷಯ ವಸ್ತುವೇ ನಮಗಿರುವಂತಹ ಪದ್ಯ ವೀರಲವ ಆಗಿದೆ. ವಿದ್ಯಾರ್ಥಿಗಳೇ, ನಾನೀಗ ಒಂದೊಂದೇ ಪದ್ಯವನ್ನು ಓದಿ ಹೊಸಗನ್ನಡದ ಭಾವಾರ್ಥವನ್ನು ಹೇಳ್ತಾ ಹೋಗ್ತೇನೆ. ನೀವು ಪ್ರಥಮ ಭಾಷೆ ಕನ್ನಡದ ಭಾಗ 2ರ 7ನೆಯ ಪದ್ಯವಾದ ಲಕ್ಷ್ಮೀಶ ಕವಿ ಬರೆದಿರುವ ವೀರಲವ ಅನ್ನೋ ಪದ್ಯವನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಒಂದೊಂದೇ ಪದ್ಯವನ್ನು ಓದ್ತೇನೆ. ಓದೋದ್ರ ಜೊತೆಗೆ ಹೊಸಗನ್ನಡದ ಭಾವಾರ್ಥವನ್ನು ನಿಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಸಹ ಮಾಡ್ತೇನೆ. ಪದ್ಯ 7 ವೀರಲವ. ಇದನ್ನು ಬರೆದಂತಹ ಕವಿ ಲಕ್ಷ್ಮೀಶ. ಬಲ್ಗಯ್ಯ ನೃಪರ್ ಅಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲ್ ಇಲೆಯೋಳ್ ಚರಿಸುತ್ತ ದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕೊಡೆ
ಆ ತೋಟಗಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆತಂದವಂ ಕಂಡನ್ ಅರ್ಚಿತ ಸುವಾಚಿಯಂ ವೀರ ಲವನು. ಬಲ್ಗಯ್ಯ ನೃಪರಂಜಿ ಬಲ್ಲಂತಹ ನೃಪ ರಾಜರುಗಳೇ ಹೆದರಿ ರಾಮನ ಹೆಸರನ್ನು ಕೇಳಿ, ಇದು ರಾಮನ ಕುದುರೆ ಎಂಬ ಹೆಸರನ್ನು ಕೇಳಿದ ತಕ್ಷಣ ವೀರಾದಿ ವೀರರಾದ ಶೂರಾದಿ ಶೂರರಾದ ರಾಜರುಗಳೆಲ್ಲರೂ ಆ ಕುದುರೆಯನ್ನು ಕಟ್ಟಿ ಹಾಕದೆ, ಬರೀ ರಾಮನ ಹೆಸರಿಗೆ ಹೆದರಿ ಕುದುರೆಯನ್ನು ಕಟ್ಟಿ ಹಾಕದೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಆ ಕುದುರೆಯನ್ನು ಮುಂದಕ್ಕೆ ಕಳಿಸ್ತಾ ಇದ್ರು. ಹೀಗೆ ದೇಶವನ್ನೆಲ್ಲ ಸುತ್ತಾಡಿ ಎಲ್ಲ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡಂತಹ ಕುದುರೆಯು, ಅಶ್ವಮೇಧದ ಕುದುರೆಯು ವಾಲ್ಮೀಕಿಯ ಆಶ್ರಮದಲ್ಲಿ ಇರುವ ವಿನಿಯೋಗದ ಉಪವನದಳು, ವಾಲ್ಮೀಕಿ ನಿಜಾಶ್ರಮದಲ್ಲಿ ಅವರ ಉಪಯೋಗಕ್ಕಾಗಿ ಮಾಡಿಕೊಂಡಂತಹ ಕೈತೋಟದಲ್ಲಿ ಬೆಳೆದ ಹಸಿರು ಹುಲ್ಲನ್ನು ತಿನ್ನಬೇಕು ಎನ್ನುವ ಉದ್ದೇಶದಿಂದ ಹೊಕ್ಕಾಗ ತೋಟಗಾವಲಿಗೆ, ತೋಟವನ್ನು ಕಾಯುವುದಕ್ಕೆ ತನ್ನೊಡನಾಡಿಗಳ ತನ್ನ ಗೆಳೆಯಂದಿರ ಜೊತೆಗೆ ಕೂಡಿ ಲೀಲಿಮಿಗೆ ಆಟವನ್ನು ಆಡುತ್ತಿರುವ, ಹೇಗೆ ಆಟ, ಬಿಲ್ಲನ್ನು ಹಿಡಿದುಕೊಂಡು ಆಟವನ್ನು ಆಡುತ್ತಿರುವ ಲವನು ಕಂಡನ್ ಅರ್ಚಿತ ಪೂಜಿಸಲ್ಪಟ್ಟ ಸುವಾಜಿ ಅಂದರೆ ಕುದುರೆ, ಕಂಡನ್ ಪೂಜಿಸಿದ ಕುದುರೆಯನ್ನು ವೀರಲವನು ನೋಡಿದನು. ಇದರ ಅರ್ಥ ಇಷ್ಟೇ, ಬಲ್ಲಂತಹ ವೀರಾದಿ ವೀರರಾದ ರಾಜರುಗಳ ಅನೇಕರು ರಾಮನ ಹೆಸರನ್ನು ಕೇಳಿದ ತಕ್ಷಣ ಇದು ರಾಮನ ಕುದುರೆ ಎಂದು ತಿಳಿದು ಆ ಕುದುರೆಯನ್ನು ಕಟ್ಟಿ ಹಾಕದೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಬಿಟ್ಟಾಗ ಆ ಕುದುರೆಯು ದೇಶವನ್ನೆಲ್ಲ ಸುತ್ತಾಡಿ ಕೊನೆಗೆ ವಾಲ್ಮೀಕಿ ಆಶ್ರಮದ ವಿನಿಯೋಗದ ಉಪಯೋಗಕ್ಕಾಗಿ ಮಾಡಿಕೊಟ್ಟಂತಹ ಕೈತೋಟದಲ್ಲಿ ಬೆಳೆದ ಹಸಿರು ಹುಲ್ಲನ್ನು ತಿನ್ನುವ ಉದ್ದೇಶದಿಂದ ಆ ತೋಟದೊಳಗಡೆ ಹೊಕ್ಕಾಗ ಇದನ್ನು ಬಿಲ್ಲನ್ನು ಹಿಡಿದುಕೊಂಡು ತನ್ನ ಗೆಳೆಯಂದರ ಜೊತೆಗೆ ಆಟವಾಡುತ್ತಿದ್ದ ವೀರಲವನು ನೋಡಿದನು. ಇನ್ನು ಎರಡನೇ ಪದ್ಯ, ಲವ ವಿಚಾರ ಮಾಡ್ತಾನೆ. ಎತ್ತಡ ತುರಂಗಂ ಇದು ಪೊಕ್ಕು ಪೂದೋಟಮಂ ತೊತ್ತಳಿದು ಉಳಿದುದು. ವಾಲ್ಮೀಕಿ ಮುನಿನಾಥನೇ ಪತ್ತು ಮಾರೈಯುವುದು ಎಂದು ಎನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕದಿಂಬಂದು ಮುಳಿದಪ್ಪನೆ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲು ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಲವ ವಿಚಾರ ಮಾಡ್ತಾನೆ. ಎತ್ತಡ ತುರಂಗಮಿದು, ತುರಂಗ ಕುದುರೆ, ಎಲ್ಲಿಯ ಕುದುರೆ ಇದು? ಪಕ್ಕು ಪೂದೋಟಮಂ ತೊತ್ತಳಿದುಳಿದು, ಎಲ್ಲಿಯ ಕುದುರೆ ಇದು? ಬಂದು ಏನು ಎತ್ತ ಅಂದರೆ ತೋಟದ ಒಳಗಡೆ ಹೊಕ್ಕು ಎಲ್ಲ ತೋಟವನ್ನು ನುಜ್ಜುಗುಜ್ಜು ಆಗಿ ತುಳಿತಾ ಇದೆ. ಕಚಾಬಚ ಅಂತೇಳಿ ನುಜ್ಜುಗುಜ್ಜಾಗಿ ತುಳಿದು ಹಾಕ್ತಾ ಇದೆ. ಈ ತೋಟವನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ನನಗೆ ವಾಲ್ಮೀಕಿ ಮಹರ್ಷಿಗಳು ನನಗೆ ಒಪ್ಪಿಸಿ ಹೋಗಿದ್ದಾರೆ. ಎಲ್ಲಿಗೆ? ವರುಣನ ಲೋಕಕ್ಕೆ ಹೋಗಿದ್ದಾರೆ. ಅವರು ಮರಳಿ ಬಂದು ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲವೇ? ಯಾವ ರೀತಿ ನೋಡ್ಕೊಳ್ಳೋದು? ಲವ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ನಿನಗೆ ಒಪ್ಪಿಸಿ ಹೋಗಿದ್ದಲ್ಲ ಎಂದು ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲವೇ ಎಲ್ವೇ ಎನ್ನುತ್ತಾ ಹಯದೆಡೆಗೆ, ಕುದುರೆ ಎನ್ನುತ್ತಾ ಕುದುರೆಯ ಹತ್ತಿರ ಹೋಗಿ ನೋಡಿದ. ಆದರೆ ಅದರ ನೆತ್ತಿಯೋಳ್, ಅದರ ಹಣೆಯ ಮೇಲೆ ಮೆರೆವ ಕಾಣುತ್ತಿರುವ ಪಟ್ಟದ ಲಿಖಿತ, ಪಟ್ಟದ ಬರಹವನ್ನು ನೋಡಿ ಏನೋ ಈ ಕುದುರೆ ಹಣೆ ಮೇಲೆ ಏನೋ ಬರೆದಿದ್ದಾರಲ್ಲ ಅಂತೇಳಿ ಅದನ್ನು ಓದುತ್ತಾ ಲವ ನಿಂತ್ಕೊಂಡ. ಇನ್ನು ಮೂರನೇ ಪದ್ಯ. ಆವಾಗ ಏನು ಬರೆದಿತ್ತು ಅದರೊಳಗೆ ಅನ್ನೋದನ್ನ ಲವ ಓದ್ತಾನೆ. ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್, ಆತನ ಯಜ್ಞದ ತುರಂಗಂ ಇದು, ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲಿ ಎಂದು ಇರ್ದ ಲೇಖನವನ್ನು ಓದಿ ಗರ್ವಮಂ ಬಿಡಿಸದಿರ್ತೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನೆದ್ದಿರ್ದಪುದೆ ತನಗುರುವ ತೋಳುಗಳು ಇವೇತಕೆ ಎಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಪಟ್ಟದ ಬರಹ ಆಯಿತು. ಏನಂತ? ಊರ್ವಿಯೋಳ್ ಕೌಸಲ್ಯ ಪಡೆದ ಕೋರಂ ರಾಮನೋರ್ವನೇ ವೀರನ್, ಆತನ ಯಜ್ಞದ ತುರಂಗಮಿದು, ನಿರ್ವಹಿಸಲಾರ್ಪರಾದೊಡಂ ತಡೆಯಲಿ ಅಂತ ಬರೆದಿದ್ರು. ಏನಂತ?
ಈ ಭೂಮಿ, ಊರ್ವಿ ಅಂದರೆ ಭೂಮಿ, ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನೊಬ್ಬನೇ ವೀರ. ಆತನ ಯಜ್ಞದ ಕುದುರೆ ಇದು. ಈ ಕುದುರೆಯನ್ನು ಕಟ್ಟಿ ಹಾಕುವ ಶಕ್ತಿ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಕಟ್ಟಿ ಹಾಕಿ ಎಂದು ಆ ಪಟ್ಟದ ಬರಹದಲ್ಲಿ ಬರೆದಿದ್ದರು. ಇದನ್ನು ಓದಿದ ಲವ ಗರ್ವಮಂ ಬಿಡಿಸದಿರ್ತೊಡೆ. ಯಾವ ಮಗ ಇವನು? ಯಾಕಂದ್ರೆ ರಾಮನೇ ನನ್ನ ಅಪ್ಪ ಅಂತ ಹೇಳಿ ಲವನಿಗೆ ಗೊತ್ತಿಲ್ಲ. ಅದಕ್ಕೆ ಇವ ವಿಚಾರ ಮಾಡ್ತಾರೆ, ಯಾರು ಇವನು? ಇವ ಬಹಳ ಸೊಕ್ಕೈತಿ ಇವನಿಗೆ. ಇವನೊಬ್ಬನೇ ವೀರ ಅಂತೆ. ಭೂಮಿಯ ಮೇಲೆ ಕೌಶಲ್ಯ ಮಗ ರಾಮ ಒಬ್ಬನೇ ವೀರ ಅಂತೆ. ಮತ್ತೆ ನಾವ್ಯಾರು? ಇವನ ಸೊಕ್ಕನ್ನ ಮುರಿಲೇಬೇಕು, ಇವನ ಗರ್ವವನ್ನ ನಾನು ಬಿಡಿಸಲೇಬೇಕು. ಇವನ ಗರ್ವವನ್ನ ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಸರ್ವ ಜನರು ಬಂಜೆ ಅಂತ ಹೇಳಿ ಕರೀತಾರೆ. ಯಾಕಂತಂದ್ರೆ ನನಗಿರುವ ಈ ಬಲಿಷ್ಠವಾದ ತೋಳುಗಳು ಏತಕ್ಕೆ? ಇಂಥ ಕೆಲಸಕ್ಕೆ ಬಾರದಿರುವ ಈ ತೋಳುಗಳಿದ್ದು ಏನು ಉಪಯೋಗ? ಆದ್ದರಿಂದ ನಾನು ಈ ಕುದುರೆಯನ್ನು ಕಟ್ಟಿ ಹಾಕಿ ಆ ರಾಮನ ಗರ್ವವನ್ನ, ಸೊಕ್ಕನ್ನ ಇಳಿಸ್ತೀನಿ ಎಂದು ಒಂದು ಕೆಟ್ಟ ನಿರ್ಧಾರವನ್ನ ಲವ ಮಾಡ್ತಾನೆ. ಇನ್ನು 4ನೆಯ ಪದ್ಯ. ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳೀಂದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜ್ಯಂ ಬಿಡು ಬಡಿವರೆಮ್ಮನೋ ಎನ್ನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವು ಎಂದು ಲವ ನಗಡುತನದಿಂದ ಬಿಲ್ದಿರುವನು ಏರಿಸಿ ತೀಡಿ ಜೇಂಗೈದು ನಿಂತಿರ್ದನು. ಲವ ಕುದುರೆ ಹತ್ರ ಹೋದ. ಅವನು ಗರ್ವವನ್ನು ಬಿಡಿಸಬೇಕು ಅಂತ ಹೇಳಿ ಕುದುರೆಯನ್ನು ಹಿಡ್ಕೊಂಡ. ತೆಗೆದುತ್ತರಿಯಮಂ, ಉತ್ತರಿಯ ಅವನ ಮೈ ಮೇಲೆ ಹಾಕೊಂಡಂತ ಒಂದು ಟವಲ್, ಶಲ್ಯ, ಅದನ್ನು ತಕ್ಕೊಂಡ ಮೈ ಮೇಲೆ ಹಾಕೊಂಡಂತ ಶಲ್ಯನ, ಉತ್ತರಿಯವನ್ನ ಮುರಿದು ಅದನ್ನ ಹೊಸದ, ಹಗ್ಗ ಹೊಸಿತೇವಲ್ಲ ನಾವು ಆ ರೀತಿ ಒಳಗೆ ಹೊಸದು, ಕುದುರೆಯ ಗಳಕ್ಕೆ ಬಿಗಿದು, ಕುದುರೆಯ ಗಳ ಅಂದ್ರೆ ಗಂಟ್ಲು, ಅಲ್ಲಿ ಒಂದು ದಂಡಿ ಹಾಕಿರ್ತಾರಲ್ಲ ಅಲ್ಲಿಗೆ ಕಟ್ಟಿದ, ಅದನ್ನ ಗಳಕ್ಕೆ ಬಿಗಿದು ಕದಳೀಂದ್ರುಮಕ್ಕೆ, ಕದಳಿ ಅಂದ್ರೆ ಬಾಳೆ, ಬಾಳೆ ಗಿಡಕ್ಕೆ ಕಟ್ಟಿದ. ಆವಾಗ ಮುನಿ ಸುತರ್, ಮುನಿ ಅಂದ್ರೆ ಋಷಿ, ಋಷಿ ಸುತರ್ ಅಂದ್ರೆ ಮಕ್ಕಳು, ಮುನಿಗಳ ಮಕ್ಕಳು, ಋಷಿಗಳ ಮಕ್ಕಳು, ಋಷಿಗಳ ಆಶ್ರಮದಲ್ಲಿರುವಂತಹ ಋಷಿಗಳ ಮಕ್ಕಳು ಯಾರು? ಲವನ ಜೊತೆಗೆ ಆಟವನ್ನು ಆಡ್ತಾ ಇದ್ರಲ್ಲ ಗೆಳೆಯಂದ್ರು, ಅವರು ಮುನಿಸುತ್ತರು ಮಿಗೆ ನಡುಗಿ, ಮಿಗೆ ಹೆಚ್ಚಾಗಿ ನಡುಗ ಸ್ಟಾರ್ಟ್ ಮಾಡಿದ್ರು. ಅವರು ಭಯ ಬಂತವರಿಗೆ, ಬೇಡ ಬೇಡ ಅಂದ್ರು. ಲವಗ ಬೇಡ ಬೇಡ, ಅರಸುಗಳ ವಾಜಿಯಂ ಬಿಡು. ವಾಜಿ ಕುದುರೆ, ಅದು ಅರಸರ ಕುದುರೆ, ಅದನ್ನ ಬಿಟ್ಟು ಬಿಡು, ಬೇಡ ಕಟ್ಟಾಕ್ ಬೇಡ. ಬಡಿವರೆಮ್ಮನು, ನಮ್ಮನ್ನ ಏನಾದ್ರು ನಾಮ ಕಟ್ಟಾಕಿವಿ ಅಂತ ಗೊತ್ತಾತಂದ್ರ ನಮ್ಮನ್ನ ಸರಿ ಹೊಡಿತಾರ, ಅದಕ್ಕೆ ಬೇಡ, ಕಟ್ಟಿ ಹಾಕ್ಬೇಡ, ಬಿಡು ಎಂದು ಆ ಋಷಿಗಳ ಮಕ್ಕಳು ಲವನಿಗೆ ಹೇಳಿದಾಗ ಲವ ಹೇಳ್ತಾನೆ, ನಕ್ಕೊಂತ ಹೇಳ್ತಾನೆ, ನಗುತ್ತೆ. ಪಾರ್ವರ ಮಕ್ಕಳು, ಪಾರ್ವರ ಬ್ರಾಹ್ಮಣರ, ಪಾರ್ವರು ಅಂದ್ರೆ ಬ್ರಾಹ್ಮಣರು, ಬ್ರಾಹ್ಮಣರ ಮಕ್ಕಳು ಅಂಜಿದೊಡೆ. ನೀವು ಬ್ರಾಹ್ಮಣರ ಮಕ್ಕಳು, ಒಂದು ಸಟ್ ಅಂದ್ರೆ ಸಟ್ ಅಂತ ಹೆದರ್ಕೊಂಡು ಓಡ್ ಹೋಗ್ತೀರಿ. ನೀವು ಬ್ರಾಹ್ಮಣರ ಮಕ್ಕಳು ಹೆದರ್ತೀರಿ ಅಂತೇಳಿ ನಾನು ಜಾನಕಿಯ ಮಗ, ಸೀತೆಯ ಮತ್ತೊಂದು ಹೆಸರು ಜಾನಕಿ. ಜನಕ ಮಹಾರಾಜಗಳನ್ನು ಬೆಳೆಸಿದ್ರಿಂದ ಇವಳಿಗೆ ಜಾನಕಿ ಅಂತ ಕರೀತಾರೆ. ಅದಕ್ಕೆ ಜಾನಕಿಯ ಮಗ ನಾನು, ಜಾನಕಿಯ ಮಗನಿದಕ್ಕೆ ಹೆದರುವನೆ. ನೀವು ಹೆದರ್ತೀರಿ ಅಂತೇಳಿ ನಾನು ಹೆದರ್ತೀನ? ಹೋಗಿ ನೀವು ನಿಮ್ಗೆ ಹೆದರಿಕೆ ಆದರೆ ನಿಮ್ಮ ಮನೆಗಳಿಗೆ ಹೋಗಪ್ಪ ನೀವು ಎಂದು ಲವನು ನಗಡುತನದಿಂದ, ಒಂದು ಕೆಟ್ಟ ನಿರ್ಧಾರದಿಂದ ಬಿಲ್ದಿರುವನೇರಿಸಿ, ಬಿಲ್ಲಿಗೆ ಒಂದು ಸೈಡ್ ಹಗ್ಗ ಕಟ್ಟಿರ್ತಾರೆ, ಇನ್ನೊಂದು ಸೈಡ್ ಹಾಗೆ ಬಿಟ್ಕೊಂಡಿರ್ತಾರೆ. ಆವಾಗ ಆ ಹಗ್ಗವನ್ನು ಮತ್ತೊಂದು ಬಿಲ್ಲಿನ ಮತ್ತೊಂದು ತುದಿಗೆ ಬಿಗಿದು ಬಿಲ್ದಿರುವನ್ನು ಏರಿಸಿ ಅದರ ಮೇಲೆ ತೀಡಿ, ಹಗ್ಗದ ಮೇಲೆ ಒಂದ್ಸಾರಿ ತೀಡಿ, ಜೇಂಗೈದು ಹಗ್ಗವನ್ನು ಜಗ್ಗಿ ಒಂದ್ಸಾರಿ ಬಿಟ್ಟಾಗ ಜೊಯ್ ಅನ್ನೋ ಸೌಂಡ್ ಬರುತ್ತಲ್ಲ ಶಬ್ದ, ಅದು ಜೇಂಗೈದು ನಿಂತಿರ್ತನು. ಇಲ್ಲಿಗೆ ವೀರಲವ ಅನ್ನೋ ಪದ್ಯ ಆಯಿತು ಮಕ್ಕಳೇ. ಈ ವಿಡಿಯೋ ನಿಮಗೆ
ಉಪಯುಕ್ತವಾಗಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನನಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದೊಂದು ನನ್ನ ಒಂದು ಸಣ್ಣ ಪ್ರಯತ್ನ. ಧನ್ಯವಾದಗಳು.